ಹಾಸನದಲ್ಲಿ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಪ್ರಕರಣದ ತನಿಖೆ ಮಾಡ್ತಾ ಇರುವ ಎಸ್ಐಟಿ ವಿರುದ್ಧವೇ ಆರೋಪ ಕೇಳಿ ಬರ್ತಿದೆ. ಸಂತ್ರಸ್ತ ಮಹಿಳೆಯಿಂದ ಮಹಿಳಾ ಆಯೋಗಕ್ಕೆ ದೂರು ನೀಡಲಾಗಿದೆ. ಎಸ್ಐಟಿ ಹೆಸರು ಹೇಳಿ ಸಂತ್ರಸ್ತೆಯರಿಗೆ ಬೆದರಿಕೆ ಹಾಕಲಾಗ್ತಾ ಇದೆ. ಪ್ರಜ್ವಲ್ ವಿರುದ್ಧ ಎಫ್ಐಆರ್ ದಾಖಲು ಮಾಡುವಂತೆ ಬೆದರಿಸ್ತಾ ಇದ್ದಾರೆ. ಎಸ್ಐಟಿ ಅಧಿಕಾರಿಗಳು ಕರೆ ಮಾಡಿ ಕಿರುಕುಳ ಕೂಡ ನೀಡ್ತಾ ಇದ್ದಾರೆ. ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ದೂರು ಸಲ್ಲಿಸಿರೋ ಮಹಿಳೆ. ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ವಿಷ್ಣು ನೀಡ್ತಾರೆ ಈ ಬಗ್ಗೆ. ವಿಷ್ಣು, ಆ ಕಂಪ್ಲೇಂಟ್ ಕಾಪಿಯಲ್ಲಿ ಏನಿದೆ? ಅವ್ರು ನಿಜಕ್ಕೂ ಎಸ್ಐಟಿ ಅಧಿಕಾರಿಗಳ? ಇದೇ ಪ್ರಶ್ನೆ ಈಗ ಸದ್ಯಕ್ಕೆ ಇರುವಂತದ್ದು ಸಭಾ. ಯಾಕಂತಂದ್ರೆ ಈ ಒಂದು ಪ್ರಕರಣದಲ್ಲಿ ನಿನ್ನೆ ಕೂಡ ರಾಷ್ಟ್ರೀಯ ಮಹಿಳಾ ಆಯೋಗ ಒಂದು ನೋಟಿಫಿಕೇಶನ್ ಬಿಡುಗಡೆ ಮಾಡುವಂತ ಕೆಲಸ ಮಾಡಿತ್ತು. ಅದರಲ್ಲೂ ಕೂಡ ಪ್ರೆಸ್ ನೋಟ್ ಬಿಡುಗಡೆ ಮಾಡಿದ್ರಲ್ಲಿ ಸ್ಪಷ್ಟವಾಗಿ ಕೆಲವೊಂದಷ್ಟು ಅಂಶಗಳನ್ನ ಅಲ್ಲಿ ಉಲ್ಲೇಖ ಮಾಡಿತ್ತು. ಮೊದಲನೇದಾಗಿ ಏನಂತಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಕೇಸ್ ರಿಜಿಸ್ಟರ್ ಆಗಿದೆ ಅನ್ನುವಂಥದ್ದು ವರದಿ ಒಂದ್ ಕಡೆ ತೆಗೆದುಕೊಳ್ಳೋದಾದ್ರೆ ಕೆಲವೊಂದಷ್ಟು ಕಂಪ್ಲೇಂಟ್ಗಳು ನಮಗೆ ಬಂದಿದೆ. ಸುಮಾರು ಕಂಪ್ಲೇಂಟ್ ಬಂದಿರುವಂತದ್ದು. ಆ ಕಂಪ್ಲೇಂಟ್ ನಲ್ಲಿ ಸ್ವತಃ ಎಸ್ಐಟಿ ಹೆಸರು ಹೇಳ್ಕೊಂಡು ಕೆಲವೊಂದಷ್ಟು ಮಂದಿ ಬೆದರಿಸುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಅವ್ರು ಯಾರು ಅನ್ನುವಂಥದ್ದನ್ನ ಪತ್ತೆ ಹಚ್ಚಿ ಅನ್ನುವಂತಹ ಸೂಚನೆ ಕೊಡುವಂತಹ ಕೆಲಸವನ್ನ ನೇರವಾಗಿ ರಾಜ್ಯ ಸರ್ಕಾರದ DGIG ಆಗಿರುವಂತಹ ಅಲೋಕ್ ಮೋಹನ್ ಅವರಿಗೆ ಎಸ್ಐಟಿ ನಿನ್ನೆ ಅದರ ಪ್ರಮುಖವಾಗಿ ಮಹಿಳಾ ಆಯೋಗ ಹೇಳುವಂತಹ ಕೆಲಸ ಆಗಿತ್ತು. ಈ ಒಂದು ಪ್ರಶ್ನೆ ದೂರ ಏನ್ ಬಂದಿತ್ತು, ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕ್ಲಾರಿಟಿ ಇರಲಿಲ್ಲ. ಈಗ ಆ ಮಹಿಳೆ ಕೊಟ್ಟಂತಹ ದೂರಿನ ಪ್ರತಿ ಈಗ ನ್ಯೂಸ್ ಫಸ್ಟ್ಗೂ ಕೂಡ ಲಭ್ಯ ಆಗಿರುವಂತದ್ದು. ಅದರಲ್ಲಿ ಆಕೆ ಹೇಳುವಂಥದ್ದು, ಆಕೆ ಮೂಲತಃ ಹಾಸನದವರು, ಜಯನಗರದಲ್ಲಿ ವಾಸ ಇರುವಂತದ್ದು. ಅದ್ರ ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ಅವರ ಮನೆಯಲ್ಲಿ ಸಹಾಯಕಿಯಾಗಿ ಆಕೆ ಕೆಲಸವನ್ನು ಮಾಡ್ತಿರುವಂತದ್ದು. ಕಳೆದ 4 ತಿಂಗಳಿಂದ ಕೆಲಸವನ್ನು ಮಾಡ್ತಾ ಇದ್ರು. ಬೆಳಗ್ಗೆ 11ರಿಂದ ಸಂಜೆ 5 ಗಂಟೆ ತನಕ ಆಕೆ ಅವರ ಮನೆಯಲ್ಲಿ ಕೆಲಸವನ್ನು ಮಾಡ್ತಿದ್ರು ಅನ್ನೋ ಮಾಹಿತಿನೂ ಕೂಡ ಅವರು ಅದರಲ್ಲಿ ಹಂಚ್ಕೊಳ್ಳುವಂತಹ ಕೆಲಸವನ್ನು ಮಾಡ್ತಾರೆ. ಈ ನಡುವೆ ಒಂದು ನಂಬರ್ ಇಂದ, ಅದರಲ್ಲಿ ಪ್ರಮುಖವಾಗಿ 9164222216 ಅಂತೇಳಿ ಈ ಮೊಬೈಲ್ ನಂಬರ್ ಇಂದ ಕರೆ ಬರ್ತಾ ಇರುವಂತದ್ದು. ಕಳೆದ ಮೇ 3ನೇ ತಾರೀಕಿಂದ ನಿರಂತರವಾಗಿ ಕರೆ ಮಾಡಿ ಕೆಲವೊಂದಷ್ಟು ಮಂದಿ ಬೆದರಿಸುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ನೀವು ನೇರವಾಗಿ ಹೋಗಿ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಬೆಂಗಳೂರಿನಲ್ಲಿ ಮತ್ತೊಂದು ಎಫ್ಐಆರ್ ದಾಖಲಿಸಬೇಕು, ನಿಮ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಅವ್ರು ಕಿರುಕುಳ ಕೊಟ್ಟರು ಅಂತೇಳಿ ನೀವು ದೂರು ಕೊಡಬೇಕು ಅಂತೇಳಿ ಅವರಿಗೆ ಬೆದರಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ಆಕೆ ಪ್ರತಿಕ್ರಿಯೆ ನೀಡಿದಂತಹ ಹಿನ್ನೆಲೆಯಲ್ಲಿ ಸ್ವತಃ ಹಾಸನದ ಅವರ ಮನೆಗೆ ಹೋಗಿ ಅವರ ಪತಿಗೂ ಕೂಡ ಬೆದರಿಕೆ ಹಾಕಿದ್ದಾರೆ ಅನ್ನೋ ಒಂದು ಆರೋಪವೂ ಕೂಡ ಕೇಳಿ ಬರ್ತಿರುವಂತದ್ದು ಸಭಾ. ಥ್ಯಾಂಕ್ ಯು ವಿಷ್ಣು ಪ್ರಸಾದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.